ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಹೂಗಳಿವೆ. ಅವು ಯಾವ್ಯಾವ ಥರ ಹೂಗಳಿವೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರೋ ಪಿಂಕ್ ಕಲರ್ ದಾಸವಾಳ. ಇಷ್ಟೊಂದು ಹೂವು ಬಿಟ್ಟಿದೆ ನೋಡಿ ಇವತ್ತಿದು. ಈ ಥರ ಹೂಗಳನ್ನ ಗಾರ್ಡನಲ್ಲಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗಾರ್ಡನ್ಗೆ ಒಂದು ಕಳೆ ಬಂದಂತ ಆಗುತ್ತದೆ. ಈ ಥರ ಹೂಗಳನ್ನ ನಾವು ಗಾರ್ಡನ್ಗಳಲ್ಲಿ ನೋಡ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹೂವನ್ನೆಲ್ಲ ಫ್ರೆಶ್ಶಾಗಿ ನೋಡ್ತೀವಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ನಮ್ಮ ಗಾರ್ಡನ್ಗಳಲ್ಲಿ ಈ ಥರ ಹೂಗಳೇನಾದರೂ ಬಿಟ್ಟರೆ, ಅದರಲ್ಲೂ ಪಾಟ್ಗಳಲ್ಲಿ ಬಿಟ್ಟರಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಗಾರ್ಡನಲ್ಲಿ ಇವತ್ತು ಯಾವ್ಯಾವ ಹೂಗಳಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದು ಪಿಂಕ್ ಕಲರ್ ದಾಸವಾಳ. ಇನ್ನೊಂದು ಆರೆಂಜ್ ಕಲರ್ ಒಂದಿದೆ, ಅದು ಇನ್ನೂ ಮೊಗ್ಗುಗಳು, ಇನ್ನು ಹೂವು ಅರಳಿಲ್ಲ. ಅದು ನಾನು ಯಾವ್ಯಾವ ಹೂವು ಇವತ್ತು ಅರಳಿದೆ ಅದನ್ನು ಮಾತ್ರ ತೋರಿಸ್ತೀನಿ ನೋಡಿ. ಇದು ಆರೆಂಜು, ಇದೆಲ್ಲ ಇನ್ನೂ ಮೊಗ್ಗು, ಹೂವು ಅರಳಿಲ್ಲ ಇವತ್ತು ಒಂದೂ. ಪಿಂಕ್ ಕಲರ್ ಮಾತ್ರ ತುಂಬ ಜಾಸ್ತಿ ಅರಳಿದ್ದಾವೆ ಇವತ್ತು. ನನಗೆ ಯಾವ ಗಿಡದಲ್ಲೂ ಈ ಥರ ಹೂಗಳನ್ನ ಕಿತ್ಕೊಳ್ಳೋದಿಲ್ಲ, ಮತ್ತು ಪೂಜೆಗೂ ನಾನು ಕಿತ್ಕೊಳ್ಳಲ್ಲ. ಯಾಕೆ ಅಂದರೆ ಮಲ್ಲೆ ಹೂವು ನನಗೆ ಜಾಸ್ತಿ ಸಿಗ್ತಾ ಇರೋದ್ರಿಂದ ಹೂಗಳನ್ನೆಲ್ಲ ನಾನು ಹಾಗೆ ಬಿಡ್ತಾಯಿದ್ದೀನಿ ಗಿಡದಲ್ಲೇ. ಒಂದು ಹೂವು ನಾನು ಕೀಳ್ತಾಯಿಲ್ಲ ಈ ಥರದನ್ನು. ಯಾಕೆ ಅಂತಂದರೆ ಗಿಡ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಹೂವು ಬಿಟ್ಟಿರೋದನ್ನ ಹಾಗೆ ಬಿಟ್ಟಿದ್ದೀನಿ. ಸೇವಂತಿಗೆ ಹೂವನ್ನು ಕೂಡ ನಾನು ಯಾವುದನ್ನು ಕೂಡ ಕಿತ್ಕೊಂಡಿಲ್ಲ. ಇದು ವೈಟ್ ಸೇವಂತಿಗೆ ಸ್ಟೋನ್ ಬಂದುಬಿಟ್ಟಿದೆ, ಮತ್ತು ರೆಡ್ ರೋಸು ಗಾಳಿಗೇನೋ ಮುರಿದೋಗ್ಬಿಟ್ಟಿದೆ. ಇದು ಎಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಹೂವು. ಇನ್ನೊಂದು ಆರೆಂಜ್ ಕಲರ್ದೊಂದು ಕ್ರೀಮ್ ಕಲರ್ ಒಂದಿದೆ, ಆ ರೋಸು, ಅದು ಕೂಡ ನನ್ನ ಗಿಡದಲ್ಲಿ, ಅದನ್ನು ಕೂಡ ನಾನು ಕಿತ್ಕೊಂಡಿಲ್ಲ. ಅದು ಹಾಗೆ ಅರಳೆ ಉದುರುತ್ತೈತೆ ನೋಡಿ. ನಾನು ಯಾವ ಹೂವನ್ನು ಕೂಡ ಕೀಳಲ್ಲ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇವೆಲ್ಲ ಗಾರ್ಡನ್ಗಳಲ್ಲಿ ಈ ಥರ ಹೂಗಳು ಅರಳಿ ನಿಂತಿದ್ರೆ ನೋಡೋಕ್ಕೆ ಚೆಂದ ಅಂತ ಹೇಳ್ಬಿಟ್ಟು ನಾನು ಈ ಥರ ಹೂವನ್ನು ಕೀಳ್ತಾಯಿಲ್ಲ, ಗಿಡದಲ್ಲಿ ಹಾಗೆ ಬಿಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಮಾತ್ರ ಇದ್ರದ್ದು ಸೇವಂತಿಗೆ ಮಾತ್ರ ನಾನು ಕೀಳ್ತಾಯಿದ್ದೆ ಯಾವಾಗ್ಲೂ. ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ, ಯೆಲ್ಲೋ ಕಲರು, ಮತ್ತು ಇನ್ನೊಂದು ಕಲರ್ ಇದೆ, ಅದು ಮಿಕ್ಸ್ ಕಲರ್ ಥರ, ಅದು ಚೆನ್ನಾಗಿದೆ. ಅದು ಒಂದೇ ಒಂದು ಬಿಟ್ಟಿದೆ, ಇನ್ನೂ ಅದು ಹೂವು ಬಿಡ್ತಾ ಇಲ್ಲ. ಇವಾಗ ಹೊಸ್ದಾಗಿ ಹಾಕಿರೋ ಗಿಡ ಇದು. ಒಂದು ಹೂವು ಮಾತ್ರ ಬಿಟ್ಟಿದೆ. ಇನ್ಮೇಲೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ. ಹಾಗೆ ನಮ್ಮ ಮಲ್ಲೆ ಗಿಡದಲ್ಲಿ ನೋಡಿ ಎಷ್ಟೊಂದು ಹೂವು ಸಿಗ್ತಾಯಿದೆ. ಅದಕ್ಕೋಸ್ಕರ ನಾನು ಯಾವ ಸೇವಂತಿಗೆ ಹೂವು ಆಗಿರ್ಬೋದು, ದಾಸವಾಳ ಹೂವು, ರೋಸು, ಯಾವ ಹೂವನ್ನು ನಾನು ಕಿತ್ಕೋತಾ ಇಲ್ಲ. ಇದೊಂದೇ ಹೂವು ನಾನು ಡೈಲಿ ಬಿಡಿಸಿ ಕಟ್ಟೋದೇ ಆಯ್ತದಲ್ಲ, ಅದಕ್ಕೋಸ್ಕರ ಆ ಹೂಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಲಿ ಗಾರ್ಡನ್ನು ಅಂದ್ಬಿಟ್ಟು. ಇವಾಗ ಈ ವಿಡಿಯೋನ ನಾನು ಮುಗಿಸ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವಿಡಿಯೋನ. ಧನ್ಯವಾದಗಳು ಸ್ನೇಹಿತರೆ.